திருச்சிற்றம்பலம். ಈ ಹಾಡು ಬಿಡುಗಡೆಯಾಗುವ ಮುಂಚಿತವಾಗಿ ಈ ಹಾಡಿಗೆ ಯಾರೆಲ್ಲ ಶ್ರಮ ವಹಿಸಿದ್ದಾರೆ? ಕ್ಯಾಮರಾಮ್ಯಾನ್, ಮತ್ತೆ ಡೈರೆಕ್ಟರ್, ಮತ್ತೆ ಯಾರೆಲ್ಲ ಓಡಿದ್ದಾರೆ ಹಿಂದೆ ಮುಂದೆ, ಮತ್ತೆ ಒಂದು 4 ದಿನ ಇಲ್ಲಿ ನಾವು ಬಂದು 4 ದಿನ ಆಯ್ತು ನಾವು ಇಲ್ಲಿ ಬಂದು. ಹೇಗೆ ಇದ್ದೇವೆ ಹಾಗೆ ಇದ್ದೇವೆ ಅಲ್ವಾ? ಸತ್ಯ ಅಲ್ವಾ? ನಾವು ಹೇಗಿದ್ದೇವೆ ಹಾಗಿದ್ದೇವೆ. ನಿಮಗೆ 4 ದಿನ ಕಳೆದ ನೆನಪಿದೆಯಾ? 4 ದಿನ ಕಳೆದು ಹೇಗೆ ಉಂಟು ಹಾಗೆ ಯಥಾಸ್ಥಿತಿ. ಅಲ್ಲೇ ಊಟ, ಅಲ್ಲೇ ನಿದ್ರೆ, ಎಲ್ಲ ಅಲ್ಲೇ. ಎಲ್ಲವೂ ಬೈಗಳು ಅಂತ. ಆ ಬೈಗಳ ಹಿಂದಿರೋ ಪ್ರೀತಿಯನ್ನು ಹೇಳುದು, ಅದರ ಹಿಂದಿರೋ ಸತ್ಯವನ್ನು ಹೇಳುದು. ಇವತ್ತಿನ ದಿನ ಏನು ಅಂತ ಹೇಳಿದ್ರೆ ಮಾಯಾ ಪ್ರಪಂಚದಲ್ಲಿ ಸತ್ಯ ದರ್ಶನ ಅಲ್ವಾ? ಇದು ಗೋಪಾಲಪುರದಲ್ಲಿ ನೆನೆಸಿದ್ದು ಏನಂತ, ಬಿಡುಗಡೆಗೊಳಿಸಬೇಕು ಈ ದಿನ. ಈ ದಿನ ಅಷ್ಟು ಪುಣ್ಯ ದಿನ, ಪವಿತ್ರವಾದ ದಿನ. ಈ ದಿನ ಅಷ್ಟು ಸತ್ಯ ಉಂಟು ಈ ದಿನಕ್ಕೆ ನಮ್ಮ ಗುರು ಪರಂಪರೆಯಲ್ಲಿ. ಕಾರಣ ಏನು ಗೊತ್ತಾ? ಇವತ್ತು ಅಮಾವಾಸ್ಯೆ, ಗುರು ಪೂಜೆ, ಸೋಮವಾರ, ನಮ್ಮ ಗುರುದೇವರು ಶಿವೈಕ್ಯವಾದ ವಾರ, ಶಿವೈಕ್ಯವಾದ ದಿನ, ಗುರು ಪೂಜೆ. ಇವತ್ತು ಶಕ್ತಿವೇಲ್ ಗುರುದೇವರು, ರುದ್ರವೇಲ್ ಗುರುದೇವರು ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಪಂಚಕ್ಕೆ ಒಂದು ದರ್ಶನವನ್ನು ಕೊಡ್ತಾ ಇದ್ದಾರೆ ಎಂಬ ಒಂದು ಸತ್ಯದ ದರ್ಶನ ಇದೆ. ಈ ಸತ್ಯ ದರ್ಶನವನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು. ಇದೆಲ್ಲ ಡೈರೆಕ್ಷನ್ ಮಾಡಿದ್ದು ಯಾರಿದು? ಹೆಸರು ಏನ್ಬೇಕಾಗಿರ್ಬೋದು, ಆದ್ರೆ ಈ ಡೈರೆಕ್ಷನ್ ಇದೆ ಅಲ್ವಾ, ಆ ಭಗವಂತನ ಡೈರೆಕ್ಷನ್ ಇದು. ಮನದಿರುಳ ಕತ್ತಲೆ, ಮುಕ್ತಿಪಥ ಅಷ್ಟು ಸುಲಭ ಅಲ್ಲ. ಮನುಷ್ಯರಿಗೆ ಸತ್ಯ ಹೇಳಿದ್ರೆ ಅರ್ಥ ಆಗುದಿಲ್ಲ. ಯಾವುದೇ ಮನುಷ್ಯನಿಗೆ ಸತ್ಯ ಹೇಳಿದ್ರೆ ಅರ್ಥ ಆಗುದಿಲ್ಲ. ಆ ಮಾಯವನ್ನು ನೋಡಿದ ಕೂಡಲೇ ಉಂಟಲ್ಲ ಬೇಗ ಅರ್ಥ ಆಗ್ತದೆ. ಆದ ಕಾರಣ ಹೇಳಿದ್ದು ಮಾಯಾ ಪ್ರಪಂಚದಲ್ಲಿ ಸತ್ಯ ದರ್ಶನ. ಅದು ನಾಗರ ಬಾವಿಯಿಂದ ಬಂದು ನಾಗರ ಬಾವಿಗೆ ಬಂದು ಬಿಡ್ಬೇಕಾ? ಗೋಪಾಲಪುರದಿಂದ ಈ ನಾಗರ ಬಾವಿಯಲ್ಲಿ ಸುತ್ತ ಉಂಟು, ನಾಗರಾವು ಸುತ್ತಿದ ಹಾಗೆ ಯಾವುದೋ ಒಂದು ರೀತಿಯಲ್ಲಿ. ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಬಾವಿಯಿಂದ ಹೊರಗೆ ಬರ್ತಾ ಉಂಟು. ಇದೆಲ್ಲ ಸೂಕ್ಷ್ಮತೆ. ಈ ಮನದಿರುಳು ಕತ್ತಲೆ, ಈ ಹಾಡು
ಭಕ್ತರ ಪ್ರೀತಿಗಾಗಿ ಬಂದದಿದು, ಭಕ್ತರ ಸತ್ಯದಿಂದ ಬಂದದಿದು, ಭಕ್ತರ ಪ್ರೀತಿಗೆ ಬೇಕಾಗಿ. ಗುರುದೇವರೇ ಸರಿಯಪ್ಪ ಆಯ್ತು, ಸಂತೋಷವಾಗಿರು. ಭಕ್ತರು ಕೇಳಿಕೊಂಡ ವಿಚಾರ ಇದೆ. ಏನಂತ ಕೇಳಿದ್ದು? ಯಾಕೆ ಯಾರ್ಯಾರು ಯಾಕೆ ಬೇಕು? ಬೇಡ, ಗುರುದೇವರೇ ಇದ್ದಾರಲ್ವಾ, ಗುರುದೇವರನ್ನೇ ನಾವು ತೋರಿಸುವ ಸಂತೋಷವಾಗಿ. ಗುರುದೇವರು ಹೇಗೆ ಹೇಳ್ತಾರೆ ಹಾಗೆ ಅಲ್ವಾ? ನಿಮ್ಮ ಟೈಮಿಂಗ್ಸ್ಗೆ ಬರ್ಲಿಲ್ಲ, ಇಲ್ಲಿ ಕ್ಯಾಮರಾಮನ್ ಕಾಯ್ತಾ ಇದ್ದಾರೆ, ಡೈರೆಕ್ಟರ್ ಕಾಯ್ತಾ ಇದ್ದಾರೆ, ಲೈಟ್ ಮ್ಯಾನ್ ಕಾಯ್ತಾ ಇದ್ದಾರೆ, ರಾತ್ರಿ ಆಯ್ತು, ಬೆಳಿಗ್ಗೆ ಆಯ್ತು, ಇನ್ನೂ ಬರ್ಲಿಲ್ಲ. ಇದರಲ್ಲಿ ಎಷ್ಟು ಮನಸ್ತಾಪಗಳು, ಇದರಲ್ಲಿ ಎಷ್ಟು ವಿಚಾರಗಳು. ಅವ್ರು ನೋಡಿದ್ರೆ ಇವರಿಗೆ ಆಗುದಿಲ್ಲ, ಇವ್ರ ನೋಡಿದ್ರೆ ಅವರಿಗೆ ಆಗುದಿಲ್ಲ ಅಲ್ವಾ? ಯಾವ್ದೋ ರೀತಿಯಲ್ಲಿ ಶೂಟಿಂಗ್ ಮಾಡಿದ್ರು, ಆ ಶೂಟಿಂಗ್ ಇಷ್ಟ ಆಗ್ಲಿಲ್ಲ, ಬೇಡ ಬೇಡ, ಶೂಟಿಂಗೇ ಬೇರೆ. ಸತ್ಯ ಗೊತ್ತಾಗಬೇಕು. ಆದ ಕಾರಣ ಹೇಳುದು, ಈ ಸತ್ಯದ ಅರಿವು ಈ ಹಾಡಿನ ಮೂಲಕ ಎಲ್ಲರಿಗೆ ಗೊತ್ತಾಗ್ತದೆ. ಜ್ಞಾನದ ಹಸಿವಿದ್ದವನಿಗೆ ಖಂಡಿತ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಜ್ಞಾನದ ಹಸಿವಿದ್ದವನಿಗೆ ಖಂಡಿತವಾಗಿ ಗೊತ್ತಾಗ್ತದೆ ಅಂತ ಹೇಳುದು. ಈಗ ಇದೆಲ್ಲ ಭಾರ ನೋಡಿ, ಇದು ಭಾರ ಹೊತ್ತುಕೊಂಡು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಏನರ್ಥ? ಒಂದೊಂದು ಭಕ್ತ ಹೂವಿನಾಗಿ ಆದ್ರೆ ಅವನನ್ನು ಹೊರಲಿಕ್ಕೆ ಆಗ್ತದೆ. ಅವ ಹೂವಿನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಮನಸ್ಸು ಇದೆ ಅಲ್ವಾ, ಅದು ಶರಣಾಗತಿ ಆಗ್ಬೋದು. ಈ ಮನಸ್ಸು ಶರಣಾಗತಿ ಆಗ್ಬೇಕು, ಯಾವುದೋ ಒಂದಕ್ಕೆ ಶರಣಾಗತಿ ಆಗಬೇಕು. ಈಗ ಆತ್ಮ ಮತ್ತು ಮನಸ್ಸಿನ ಒಂದು ಸ್ಥಿತಿ ಇದೆ ಅಲ್ವಾ, ಅದುವೇ ಈ ಮನದಿರುಳು ಹಾಡಿನ ಒಂದು ರಹಸ್ಯ. ಇದು ಅವರವರ ಜ್ಞಾನದಲ್ಲಿ ಅವರವರು ಕಂಡುಕೊಳ್ಬೇಕು. ಒಂದಂತ ಹೇಳ್ತೇನೆ, ಈ ಟೀಮ್, ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ, ಪ್ರೊಡ್ಯೂಸರ್ ಆದರೂ ಸರಿ, ಇಲ್ಲೊಂದು ಸೇವೆ ಮಾಡಿದವರ ಸರಿ, ನನ್ನ ಭಕ್ತರಲ್ಲಿ 4 ದಿನ ಹಗಲು ರಾತ್ರಿ ಇದ್ದು ಹಿಂದೆ ಮುಂದೆ ಓಡಿ ಮೇಲೆ ಕೆಳಗೆ ಮಾಡಿ ಅಲ್ವಾ? ಕ್ಯಾಮರಾಮ್ಯಾನ್ ಅವ್ರು ಒಂದು ರೀತಿ ಹೇಳುದು, ಇದು ಡೈರೆಕ್ಷನ್ ಹೀಗೆ ಆಗಬೇಕು, ಈ ರೀತಿ ಎಡಿಟಿಂಗ್ ಮಾಡಬೇಕು ಅಂತೇಳಿ. ಡೈರೆಕ್ಟರ್ ಹೇಳೋದು ಇನ್ನೊಂದು ರೀತಿ, ಈ ರೀತಿ ಮಾಡಬೇಕು ಅಂತೇಳಿ. 2 ರೀತಿ ಮಾಡಿಯಪ್ಪ, 2 ರೀತಿಯಲ್ಲಿ ನೋಡಲಿ ಸಂತೋಷವಾಗಿ. ನಿನ್ನ ಖುಷಿಯನ್ನು ನೀನು, ಅವನ ಖುಷಿಯನ್ನು ಅವನು ಸಂತೋಷವಾಗಿ ಅನುಭವಿಸಿ. ನಿಮ್ಮ ಪ್ರತಿಭೆಯನ್ನು ನೀವು ಹೊರಗೆ ತನ್ನಿ, ಅವರ ಪ್ರತಿಭೆಯನ್ನು ಅವರು ಹೊರಗೆ ತನ್ನಿ. ಎಲ್ಲರೂ ಸೇರಿ ಇವತ್ತು ಸಂತೋಷವಾಗಿ ಗೋಪಾಲಪುರ ಗುರು ಮನೆಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಗೋಪಾಲಪುರದ ಗುರು ಮನೆಯಿಂದ ಪ್ರಪಂಚಕ್ಕೆ ಒಂದು ಜ್ಞಾನದ ವಾಣಿ, ಈ ಹಾಡಿನ ಮೂಲಕ ಜ್ಞಾನದ ಸಂದೇಶ, ಗುರು ವಾಣಿ. ಇದು ಹಾಡಿನಾಗಿ ನೋಡಿದರೆ ಹಾಡು, ಜ್ಞಾನದಾಗಿ ನೋಡಿದರೆ ಜ್ಞಾನ, ಸತ್ಯದಾಗಿ ನೋಡಿದರೆ ಸತ್ಯ. ಎಲ್ಲದಕ್ಕೂ ಇದಕ್ಕೆ ಉತ್ತರ ಉಂಟು ಈ ಹಾಡಿನಲ್ಲಿ. ಇದು ಅವರವರ ಜ್ಞಾನಕ್ಕೆ ಬಿಟ್ಟದ್ದು. ಮುಕ್ತಿ ಪಥ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲಾ ಭಕ್ತಾದಿಗಳು ಸೇರಿ, ಎಲ್ಲಾ ಭಕ್ತಾದಿಗಳು ಸೇರಿ ಆಗುವಂತ ವಿಚಾರ ಇದು. ಎಲ್ಲರಿದ್ದಾರೆ ಇಲ್ಲಿ. ಅದೇ ಹೇಳುದು, ಬೆಂಗಳೂರು ನಗರದಲ್ಲಿ ಬಂದು ರಿಲೀಸ್ ಆಗ್ಬೇಕು ಅಂತಿದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಲ ನಿರ್ಣಯ ಮಾಡುದು. ಇದು ಸತ್ಯ ಅಂತ ಹೇಳುದು. ನಡೆಯೋ ಪ್ರತಿಯೊಂದು ವಿಚಾರ ಸತ್ಯವೇ ಅಂತ ಹೇಳುದು. ಆ ಕಾಲವನ್ನು ನಂಬಿ ಅಂತ ಹೇಳುದು. ನಿಮ್ಮೆಲ್ಲರ ಸೇವೆ ಉಂಟಲ್ಲ, ಪ್ರಪಂಚಕ್ಕೊಂದು ಉತ್ತರ ಆಗ್ಲಿ ಅಂತ ಹೇಳುದು. ಹಗಲು ರಾತ್ರಿ ನಿದ್ರೆ ಬಿಟ್ಟು ನಿಮ್ಮನ್ನು ನೀವು ಮರೆತು ಸ್ನಾನ ಮಾಡದೆ ಏನು ಮಾಡದೆ ಆ ಗುರುದೇವರ ಬೈಗಳನ್ನು ಸ್ವೀಕಾರ ಮಾಡಿಕೊಂಡು ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ಮಾಡಿ ಇವತ್ತು ಅದು ಯಾವುದೋ ಒಂದು ರೀತಿ ಲೋಕಾರ್ಪಣೆ ಆಗಬೇಕು ಅಂತ ಹೇಳುವ ಸಮಯದಲ್ಲಿ, ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಲೋಕಾರ್ಪಣೆ ಆಗಬೇಕು ಅಂತ ಹೇಳುವ ಸಮಯದಲ್ಲಿ ನೀವೆಲ್ಲ ಸೇರಿ ಒಂದು ಗೂಡಿ ಆ ಯೋಜನೆ ದಿನದಂದು ಲೋಕಕ್ಕೆ ಅರ್ಪಣೆ ಮಾಡ್ತಿದ್ದೀರಿ. ಅಮಾವಾಸ್ಯೆ ದಿನ, ಕತ್ತಲಿನ ದಿನ, ಕತ್ತಲಿನಿಂದ ಬೆಳಕಿನಡೆ, ಬೆಳಕಿನಿಂದ ಶೂನ್ಯದ ಕಡೆ. ಇದನ್ನು ಅರ್ಥ ಮಾಡೋದು ಈ ಹಾಡಿನ ಮೂಲಕ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಎಷ್ಟು ಸಹ ಸಿಗ್ತದೆ ವಿಷಯ, ಅದು ಅವರವರು ನೋಡಿ ತಿಳಿದುಕೊಳ್ಳಿ. ಅದೆಷ್ಟು 3 ನಿಮಿಷದಲ್ಲಿ ಏನೋ ಶೂಟ್ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು ಎಲ್ಲರ ಹತ್ರ. ಪ್ರತಿಯೊಬ್ಬರಿಗೂ ಈ ಹಾಡಿಗೆ ಸಹಕಾರ ಮಾಡಿದ ಪ್ರತಿಯೊಬ್ಬರಿಗೂ, ಯಾರೆಲ್ಲ ಇದಕ್ಕೆ ಸಹಕರಿಸಿದ್ದಾರೆ ಎಲ್ಲರಿಗೂ ಭಗವಂತ ಒಳ್ಳೆದೇ ಮಾಡಲಿ. ಎಲ್ಲ ಗುರುದೇವರ ಆಶೀರ್ವಾದ ಅವರ ಜೀವನದಲ್ಲಿ ಪರಿಪೂರ್ಣವಾಗಿ ಜನ್ಮ ಜನ್ಮಾಂತರ ಬರಲಿ ಅಂತ ಹೇಳುದು. ಮನದೆಲ್ಲ ಕಷ್ಟ ಎಲ್ಲ ನೀಗಿ ಹೋಗ್ಲಿ ಅಂತ ಹೇಳುದು. ತಿರುಚಿಟ್ರಂಬಲಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಕ್ಯಾಮರಾಮನ್ ಕಾಯ್ತಾ ಇದ್ದಾರೆ, ಡೈರೆಕ್ಷನ್ ಕಾಯ್ತಾ ಇದ್ದಾರೆ,
ರಾತ್ರಿ ಆಯ್ತು, ಬೆಳಿಗ್ಗೆ ಆಯ್ತು, ಇನ್ನೂ ಬರಲಿಲ್ಲ. ಈ ಮನಸ್ಸು ಆಗ್ಬೇಕು, ಯಾವುದೋ ಒಂದಕ್ಕೆ ಶರಣಾಗತಿ ಆಗೋದು. ಆತ್ಮ ಮತ್ತು ಮನಸ್ಸಿನ ಸ್ಥಿತಿ ಇದೆ ಅಲ್ವಾ, ಅದೇ ಈ ಮನದಲ್ಲಿ ಹಾಡಿದ ಒಂದು ರಹಸ್ಯ. ಇದು ಅವರ ಜ್ಞಾನದವರು ಕಂಡುಕೊಳ್ಬೇಕು. ಒಂದಂತ ಹೇಳ್ತೇನೆ, ಈ ಟೀಮ್ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಪ್ರೊಡ್ಯೂಸರ್ ಸರಿ, ಇನ್ನೊಂದು ಸೇವೆ ಮಾಡಿದವರ ಸರಿ, ನನ್ನ ಭಕ್ತರಲ್ಲಿ 4 ದಿನ ಹಗಲು ರಾತ್ರಿ ಇದ್ದು ಹಿಂದೆ ಮುಂದೆ ಓಡಿ ಮೇಲೆ ಮಾಡಿ ಅಲ್ವಾ, ಆ ಕ್ಯಾಮರಾಮ್ಯಾನ್ ಅವರು ರೀತಿಯವರು ಇದು ರಿಯಾಕ್ಷನ್ ಆಗಬೇಕು, ಏನು ಸೇವೆ ಮಾಡಬೇಕು ಅಂತೇಳಿ ಆ ಡೈರೆಕ್ಟರ್ ಹೇಳೋದು ಇನ್ನೊಂದು ರೀತಿ ಮಾಡಬೇಕು ಅಂತೇಳಿ ನಿನ್ನ ಖುಷಿಯನ್ನು ನೀನು, ಅವನ ಖುಷಿಯನ್ನು ಅವನು ಸಂತೋಷದಿಂದ ಅನುಭವಿಸಿ. ನಿಮ್ಮ ಪಟ್ಟಿದ್ದ ನೀವು ಹೊರಗಿರ್ತಾನೆ, ಅವನ ಪಟ್ಟಿದ್ದ ನಾವು ಹೊರಗಿರ್ತಾನೆ. ಎಲ್ಲರೂ ಸೇರಿ ಸಂತೋಷವಾಗಿ ಎಲ್ಲದಕ್ಕೂ ಇದಕ್ಕೆ ಉತ್ತರ ಉಂಟು ಆಡಿದ್ದಾರೆ. ಇದು ಅವರವರ ಜ್ಞಾನಕ್ಕೆ ಬೇಕಾಗುತ್ತೆ. ಮುಕ್ತಿ ಪಥ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರಿಗೂ ಸೇರಿ ಆಗುವಂತಿದ್ದಾರೆ, ಎಲ್ಲರಿದ್ದಾರೆ. ಅದೇ ಹೇಳುದು. ಅವರು ಹೇಗೆ ಹೇಳ್ತಾರೆ ಹಾಗೆ ಆಡಿಸುವ ಆತ ಎಲ್ಲ ಮಾಡುದು. ಅವ ಈ ರೀತಿ ಆಟ ಆಡಿಸ್ತಾ ಇದ್ದಾನೆ ಇವತ್ತು ಅಲ್ವಾ, ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಈಗ ಇದು ಮುಕ್ತಿಪಥ, ಲೋಕಕ್ಕೆ ಅರ್ಪಣೆ, ಲೋಕ ಅರ್ಪಣೆ ಮಾಡುವ ಎಲ್ಲರೂ ಸೇರಿ ಸಂತೋಷವಾಗಿ. ಎಲ್ಲರೂ ಒಂದಲ್ಲ ಒಂದು ಜನ್ಮದಲ್ಲಿ ಮುಕ್ತಿಗೆ ಬಂದೇ ಆಗಬೇಕು ಅಂತ ಹೇಳೋದು. ಎಲ್ಲರೂ ಒಂದಲ್ಲ ಒಂದು ಜನ್ಮದಲ್ಲಿ ಮುಕ್ತಿಯನ್ನು ಹುಡುಕಲೇಬೇಕು. ಆ ಮುಕ್ತಿ ಬೇಕು ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಬೇಕೇ ಬೇಕು. ಮುಕ್ತಿ ಬೇಕು ಅಂತ ಹೇಳಿದ್ರೆ ಮನಸ್ಸು ಏನು ಮಾಡ್ತದೆ, ಮನಸ್ಸಿನಲ್ಲಿ ಏನೆಲ್ಲ ಉಂಟಾಗ್ತದೆ. ಕೊನೆಗೆ ಮನಸ್ಸು ಆ ಭಗವಂತನಲ್ಲಿ ಶರಣಾಗುವಾಗ, ಆ ಗುರುವಿನಲ್ಲಿ ಶರಣಾಗುವಾಗ ಏನಾಗ್ತದೆ, ಯಾವ ಸ್ಥಿತಿ ಸಿಗ್ತದೆ, ಪರಮಾನಂದ ಸ್ಥಿತಿ ಸಿಗ್ತದೆ. ಆ ಪರಮಾನಂದ ಸ್ಥಿತಿ ಯಾರಿಗೊಬ್ಬನಿಗೆ ಜೀವನದಲ್ಲಿ ಸಿಕ್ಕಿತೋ ಅವನು ಯಾವಾಗಲೂ ಮುಕ್ತಿಯಲ್ಲೇ ಇರೋದು. ಆ ಸತ್ಯದ ಒಂದು ಜ್ಞಾನದ ದರ್ಶನ ಇದೆ, ಸತ್ಯ ದರ್ಶನ ಅಂತ ಹೇಳುದು. ಮಾಯಾ ಪ್ರಪಂಚದಲ್ಲಿ ಸತ್ಯ ದರ್ಶನ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರೂ ಸೇರಿ ಮುಕ್ತಿಪಥವನ್ನು ಲೋಕಕ್ಕೆ ಅರ್ಪಣೆ ಮಾಡುವ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಇಳ್ಕೊಂಬ ಇದು ಎಲ್ಲರೂ ಹಿಡ್ಕೊಳ್ಳಿ. ಬಾ, ನೀನು ಸಿಡ್ಕೋ ಬಾ. ಎಲ್ಲ ಹಂಗೆ ಅವ್ರನ್ನ ಅಪ್ಪೇ ತೊಟ್ಟಿದ್ದೀನಿ. ಹಿಡ್ಕೊ ಇದಲ್ಲ ಈಗ ಹಿಡ್ಕೊಳ್ಳಿ. ಈ ಬೆರಳಲ್ಲಿ ಪ್ರೆಸ್ ಮಾಡ್ಬೇಕು ಆಯ್ತಾ. ಈಗ ಸ್ವಲ್ಪ ಬೆರಳು ಜಾಗ ಕೊಡು, ಹಿಂದಕ್ಕೆ ಈಗ ಎಸ್ ಪ್ರೆಸ್ ಮಾಡಿ. ತಿರುಚಿಟ್ರಂಬಲ